ಏತಾನ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಹೀ ಕೃತೆ. ಹೇ ಮಧುಸೂದನ, ಯುದ್ಧದಲ್ಲಿ ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನಾನು ಮಾತ್ರ ಅವರನ್ನು ಕೊಲ್ಲಲು ಮನಮಾಡಲಾರೆ. ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನೇ ನನಗೆ ಕೊಡುವುದಾದರೂ ನಾನು ಅವರನ್ನು ಕೊಲ್ಲಲಾರೆ ಎನ್ನುತ್ತಿದ್ದಾನೆ ಅರ್ಜುನ. ಇಲ್ಲಿ ಕೃಷ್ಣನನ್ನು ಆತ ಮಧುಸೂದನ ಎಂದು ಸಂಬೋಧಿಸುವುದರಲ್ಲೂ ಒಂದು ಗೂಢಾರ್ಥವನ್ನು ನಾವು ಗ್ರಹಿಸಬಹುದು. ಮಧು ಎಂಬ ರಕ್ಕಸನನ್ನು ಘನಘೋರ ಯುದ್ಧದಲ್ಲಿ ಕೊಂದು ಶ್ರೀಕೃಷ್ಣ ಮಧುಸೂದನ ಎಂದೆನಿಸಿಕೊಂಡ. ಇಲ್ಲಿ ನೀನು ಯುದ್ಧ ಮಾಡಿ ಕೊಂದದ್ದು ರಕ್ಕಸನನ್ನು, ಆದರೆ ನಾನು ಯುದ್ಧ ಮಾಡಬೇಕಾದದ್ದು ನನ್ನ ಅಜ್ಜ, ಮಾವ, ದೊಡ್ಡಪ್ಪ ಮುಂತಾದ ಬಂಧು ಬಾಂಧವರೊಂದಿಗೆ ಎಂಬ ಧ್ವನಿಯನ್ನು ಅರ್ಜುನ ಹೇಳುತ್ತಿದ್ದಾನೆ ಎಂಬ ಭಾವವನ್ನು ನಾವು ಗ್ರಹಿಸಬಹುದು.